ನಾ ಇಲ್ಲೇ ನಿಮಗೆ ಸುಮ್ಮ ಒಂದು ಮಾತು ಹೇಳ್ತೀನಿ, ಇವರೆಲ್ಲ ಸಾಧುಗಳು ತಗೊಂಡಂತೀವಲ್ಲ ನಾವು. ಇದೇ ನಮ್ಮ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಲಚ್ಚಣ ಸಿದ್ದಪ್ಪ ಮಹಾರಾಜ ಇಬ್ರು ಕೂಡಿ ತುಳಜಾಪುರಕ್ಕಿಂತ ಪಾದಯಾತ್ರೆ ಕೊಂಡಿದ್ರತ್ತ. ತುಳಜಾಪುರಕ್ಕೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಲಚ್ಚಣ ಸಿದ್ದಪ್ಪ ಮಹಾರಾಜರು ತುಳಜಾಪುರಕ್ಕಿಂತ ಏನ್ರಿ ಪಾದಯಾತ್ರೆ ಮಾಡ್ಕೋತ ಹೊಂಟಾರ. ಇಲ್ಲಿ ವಾಗ್ದರಿಗೆ ಎತ್ಕೊಂಡು ಬರ್ತದೆ, ಅಲ್ಲೇ ಮಹಾರಾಷ್ಟ್ರ ಸಮೀಪನೆ ಏನ್ರಿ. ಅಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರ, ಪಾಪ ಬೆಳಗಿನ ಜಾವ ನಡ್ಕೋತಿಂದ ನಸ್ಕಿಗೆ ಎದ್ದು ನಡ್ಕೋತ ಹೋಗ್ಯಾರ. ಒಂದು ಊರು ಸಮೀಪ ಕಾಣಕತ್ತದ. ಆ ಊರು ಸಮೀಪ ಒಂದು ಬಾವಿ ದಂಡೆಗೆ ಒಂದು ಗಿಡ. ಹಿಂಗೆಲ್ಲ ನೋಡಿದ ಕೂಡನ ಲಚ್ಚಣ ಸಿದ್ದಪ್ಪ ಮಹಾರಾಜರು ಅಂದ್ರತ್ತ, ದೊಡ್ಡ ಅಂದ್ರು, ಏನಪ್ಪ ಅಂದ. ಮತ್ತು ಹೆಂಗೋ ಅಂದ, ಇಲ್ಲೇ ಬಾವಿ ಅದ, ಇಲ್ಲೇ ಮೈ ತಕ್ಕೊಂಡು ಆನಂದ ಸ್ನಾನಗಿನ ಮಾಡ್ಕೊಂಡೆ ಭಿಕ್ಷೆ ಬೇಡ್ಕೊತ ಹೋಗೋಣ ತಿಳ್ಕೊಂಡ್. ಯಾವಾಗಿಂದ ಭಿಕ್ಷೆ ಬೇಡ್ಕೊತ ಹೋಗೋಣ ತಿಳ್ಕೊಂಡಂದಾಗ ಆಯ್ತು ತಿಳ್ಕೊಂಡ ಇಬ್ರು ಕೂಡಿ ಅಂದ ಏನ್ರಿ. ಅವ್ರು ಕಪ್ಪನಿ ಹಾಕ್ತಿದ್ರು ಸಾಧುಗಳಲ್ಲ ಏನ್ರಿ. ಸಾಧುಗಳಂದ ಮ್ಯಾಲ ಬಟ್ಟೆ ಇಟ್ಟು ಅಗದಿ ಬಾವಿಯಾಗಿಂದ ಇಬ್ರು ಕೂಡಿ ಮುಂಜಾನೆ ಈಸ್ಯಾಡಿದ್ರು. ಹಿಂಗೆ ಈಸ್ಯಾಡು ಹೊತ್ನ್ಯಾಗ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅನ್ನತ್ತ, ಸಿದ್ಯ ಇವತ್ತು ಯಾಕೋ ಕರಿಗಡಬ ತುಪ್ಪ ಉಣಂಗಾಗ್ಯದ ಒಮ್ಮಗನ ಅನ್ನತ್. ನೋಡ್ರಿ ಅವ್ರ ಭಾಷೆನೇ ಹಂಗೆ ಮಾತಾಡ್ತಿದ್ರು ಅವರು. ಕರಿಗಡಬ ತುಪ್ಪ ಉಣಂಗಾಗ್ಯದ ಹತ್ತುಕೊಂಡಂತ ಸಿದ್ದಪ್ಪ ಮಹಾರಾಜ ಅಂದ, ಮಗನ ಇಲ್ಲದ ಬೇಲೆ ಅಂದ ಗಲ್ಲ ಉಪ್ಪಿಸ್ಕೊಂಡು ಕೂತಿರ್ತ, ಇಂಥ ಅಡವ್ಯಾಗ ನಿನಗ್ಯಾರಂದ ಕರಿಗಡಬ ಉಣಿಸ್ಬೇಕು, ನಡಿ ನಮಗೆ ಅದೇ ಅಂದ, ಭಿಕ್ಷೆ ಬಿಡ್ಕೊಂಡು ತಿನ್ನೋದೇ ಅದ, ಹೋಗು ನಡಿ ಎತ್ತಿಕೊಂಡಂದು ತಯಾರಾದ. ಸ್ನಾನಗಿನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಮ್ಯಾಲ ಬಂದು ಏನ್ರಿ ಗಿಡದ ಕೆಳಗಿಂದ ಕುಂತು ಇಬ್ರು ಗಾಂಜೆ ಸೇದ್ಲಕತ್ತಿದ್ರು. ಗಾಂಜೆ ಸೇದದ್ರೊಳಗೆ ಅಲ್ಲೊಬ್ಬ ಹೆಣ್ಮಗಳು ಬಂದ್ಲು. ಮಹಾರಾಷ್ಟ್ರದಾಗಿಂದ ಕಚ್ಚೆಯಾಗಿ ಸೀರೆ ಉಡ್ತಾರೆ ನೋಡ್ರಿ. ಕಚ್ಚೆ ಹಾಕಿಂದ ಸೀರೆ ಉಟ್ಟಾಳ, ದೊಡ್ಡ ನತ್ತ ಮುಗಿನಾಗಿಂದ ದೊಡ್ಡ ನತ್ತ. ಮಹಾರಾಷ್ಟ್ರದಾಗಿನ ನತ್ತುಗಳು ನೋಡ್ಬೇಕು ನೀವು ಹೆಣ್ಮಕ್ಳು, ಹಿಂಗೆ ಪೂರ ಮೂಗಿನ ತುಂಬ ನತ್ತ. ಈಗೆಲ್ಲ ಎಲ್ಲಿ ಅವ್ರಿ ನತ್ತನು ಹೋಗ್ಯಾವ, ಹಣಿಮೆ ಕುಂಕುಮನೂ ಹೋಗ್ಯದ ಏನ್ರಿ. ಎಲ್ಲಿ ಉಳ್ದಾವ ಈಗ? ಮೂಗಿಗೆ ಏಸೋ ಹೆಣ್ಮಕ್ಳಿಗೆ ತೂತೇ ಇಲ್ಲ, ಕಿವಿಗೂ ತೂತಿಲ್ಲ. ಕಿವ್ಯಾಗ ಹಾಕೊಳ್ಳೋದು ಹೋಗ್ಯಾದ, ಮೂಗಿನಾಗ ಹಾಕೊಳ್ಳೋದು ಹೋಗ್ಯಾದ, ಕೈಯಾಗ ಬಳಿ ಹೋಗ್ಯಾವ. ಅದೊಂದು ಸಣ್ಣದೊಂದು ಗಡಿಯಾರ ಬಂದಾದ, ಅದೊಂದು ಗಡಿಯಾರ ಕಟ್ಕೊಂಡು ಬಿಟ್ರತ್ತಂದ್ರೆ ಹೆಣ್ಮಕ್ಳಿಗೆ ಬಳಿನೂ ಇಲ್ಲ, ಯಾವ ಮೂಗುತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲೇ ಉಳಿದೇ ಇಲ್ಲ. ನಮ್ಮಲ್ಲಿ ಮಹಾರಾಷ್ಟ್ರದಾಗ ಅಂದ್ರೆ ದೊಡ್ಡ ದೊಡ್ಡ ನತ್ತು ಹಾಕ್ತಾರ ಏನ್ರಿ. ತಲೆ ತುಂಬ ಸೆರಗ, ಹಸಿರು ಇಲ್ಕಲ್ ಸೀರೆ ಏನ್ರಿ. ಇಷ್ಟು ಅಗಲಿಂದ ಕುಂಕುಮ ನೀವು ಮಹಾರಾಷ್ಟ್ರದಾಗ ನೋಡ್ಬೇಕು ನೀವು ಏನ್ರಿ. ಇಟ್ಟು ಅಗಲಿಂದ ಕುಂಕುಮ, ಮೂಗಿನಾಗ ದೊಡ್ಡ ನತ್ತ, ತಲೆ ತುಂಬ ಸೆರಗ, ಕಚ್ಚಿ ಹಾಕೊಂಡಂದ ಸೀರೆ ಉಡ್ತಾರೆ, ತಲೆ ತುಂಬ ಸೆರಗ, ಇಟ್ಟು ಅಗಲವಾಗಿರ್ತಕ್ಕಂಥ ಕುಂಕುಮ, ತಲೆ ಮ್ಯಾಗಿಂದ ಈ ಹೊಲಗೊಳಗಿಂದ ಒಯ್ತಾರಲ್ಲ ಬುಟ್ಟಿ, ಅದಕ್ಕೇನಂತಾರ ಡೊಳ್ಳಡಿಗೆ ಅಂತಾರೆ ಏನಂತಾರ, ಹೊಲಕ್ಕೆ ಒಯ್ಯೋದು ಅಂತ ದೊಡ್ಡದೊಂದು ಬುಟ್ಟಿ ತಲೆ ಮ್ಯಾಗ ಇಟ್ಟುಕೊಂಡು ಪಾಪ ಹೆಣ್ಮಗಳಂದ ಅದೇ ದಾರಿ ಹಿಡ್ಕೊಂಡಂದ ಹೊಂಟಿದ್ಲು. ಯಾವಾಗಿಂದ ಅದೇ ದಾರಿ ಹಿಡ್ಕೊಂಡಂದ ಹೆಣ್ಮಗಳಂದ ಹೊಂಟಾಳ. ಯಾವಾಗಿಂದ ಇವ್ರು ಸಾಧುಗಳು ಗಾಂಜಿ ಸೇದ್ಕೋತ ಕುಂತಿದ್ರಲ್ಲ, ಇವ್ರು ನೋಡಿಬಿಟ್ಲು. ನೋಡಿ ಅಂದ, ಅಯ್ಯಯ್ಯಪ್ಪ ಚಲೋ ಸಿಕ್ಕಿರಲ್ಲ ಯಪ್ಪ, ನನಗೆ ನಾ 8 ದಿವಸದಿಂದ ಆಸೆ ಇಟ್ಕೊಂಡು ಕುಂತಿದ್ದೆ, ಸಾಧುಗಳಿಗೆ ಅದು ಉಣಿಸ್ಬೇಕಂತಕೊಂಡು ಆಸೆ ಇಟ್ಕೊಂಡು ಕುಂತಿದ್ದೆ, ಮತ್ತು ನನ್ನ ಆಸೆಗೆ ತಕ್ಕಂಗ ನೀವೇ ಸಿಕ್ಕಿರಲ್ಲಪ್ಪ, ಚಲೋ ಆಯ್ತು ಬರ್ರಿ ಅಪ್ಪ, ನೀವು ಊಟ ಮಾಡಿ ಬರ್ರಿ ಎತ್ತಿಕೊಂಡಂದು ಯಾವಾಗಿಂದ ಕರೆದು ಊಟಕ್ಕೆ. ಯಾವಾಗಿಂದ ಊಟಕ್ಕಿಂದ ಕರೆದು ತಲೆ ಮ್ಯಾಗಿಂದ ಹೊತ್ಕೊಂಡು ಬಂದಿರ್ತಕ್ಕಂಥ ಬುಟ್ಟಿಯಿಂದ ಕೆಳಗಿಟ್ಟಾಳ. ಯಾವಾಗಿಂದ ಬುಟ್ಟಿ ಕೆಳಗಿಟ್ಟಾಳ, ಬುಟ್ಟಿಯಾಗಿಂದ ಹಿಂಗೆ ಅಡಿಗೆಯಿಂದ ಹೊರಗೆ ತೆಗೆದು ನೋಡ್ತಾರ. ಆದ್ರೆ ದೊಡ್ಡಪ್ಪ ಮಹಾರಾಜ್ ಏನಂದಿದ್ದಲ್ಲ, ಯಾಕೋ ಇವತ್ತು ಕರಿಗಡಬ ತುಪ್ಪಣಂಗಾಗ್ಯದೋ ಸಿದ್ಧಿ ಹತ್ತಿಕೊಂಡು ಅಂದಿದ್ದಲ್ಲ. ಆ ಹೆಣ್ಮಗಳಿಂದ ಬುಟ್ಟಿಯಾಗಿಂದ ಬುತ್ತಿ ತೆಗೆದ್ರಾಗ ಅದ್ರೊಳಗೆ ಏನಿತ್ತು ಹತ್ಕೊಂಡು ಕೇಳಿದ್ರೆ ಕರಿಗಡಬ ತುಪ್ಪನೇ ಇತ್ತು ಏನ್ರಿ. ಕರಿಗಡಬ ತುಪ್ಪನೇ ಇತ್ತು. ಇಬ್ಬರಿಗೆಂದ ಎದುರು ಕುಂತಿಂದ ಪಾಪ ಆನಂದ ಊಟ ಮಾಡಿಸಲು. ತಮಗೆ ಹೆಂಗೆ ಬೇಕಂದ ಹಂಗಂದ ಏನ್ರಿ, ಎಟ್ಟು ಬೇಕಂತ ಹೇಳಿ ತುಪ್ಪ ಕರಿಗಡಬ ಹಾಕೊಂಡಂದ ಆನಂದದಿಂದ ಊಟ ಮಾಡಿದ್ರು. ಯಾವಾಗಿಂದ ಊಟ ಮಾಡಿದ್ರು ಏನ್ರಿ, ಕರಿಗಡಬ ತುಪ್ಪ ಅಂತಕ್ಕಂಥ ಊಟ ಮಾಡಿದ್ರು. ಊಟ ಮಾಡಿ ಏನ್ರಿ ಸಿದ್ದಪ್ಪ ಮಹಾರಾಜ ಅನ್ನತ್ತ, ಮತ್ತು ದೊಡ್ಡ ಮತ್ತು ಹೆಂಗೂ ಆನಂದ ಊಟ ಆಗ್ಯದ. ಅದು ಗಾಂಜಿ ಸೇದ್ದವ್ರಿಗೆ ಊಟ ಭಾರಿ ಉಣ್ತಾರತ್. ಯಾವಾಗಿಂದ ಇವಾನಂದ ಸಿದ್ದಪ್ಪ ಮಹಾರಾಜ ದೊಡ್ಡ ಮತ್ತು ಆನಂದ ಊಟ ಆಗ್ಯದ, ಈ ಹೆಂಗೂ ಗಿಡನೇ ಅದ, ಆನಂದ ಮಕ್ಕೊಂಡಂದ ಸಾಯಂಕಾಲ ಜರ ಬಿಸಿಲು ತಗ್ಗದ ಬಳಕ ಹೋಗೋನು ತಿಳ್ಕೊಂಡಂದ್ರ, ಜರ ಬಿಸಿಲಿಂದ ಕಮ್ಮಿ ಆದ ಬಳಕೆ ಅಂದ ಹೋಗೋನು ನಡ್ಕೋತ. ಆಯ್ತು ತಿಳ್ಕೊಂಡಂದು ಇಬ್ರು ಕೂಡ ಮಲ್ಕೊಂಡ್ರ. ಸಾಯಂಕಾಲ 5 ಗಂಟೆ ಆಗ್ಯದ. ಸಿದ್ದಪ್ಪ ಮಹಾರಾಜ ದೊಡ್ಡಪ್ಪ ಮಹಾರಾಜಿಗಂದ ಎಬ್ಸಕತ್ತ, ದೊಡ್ಡ ಹೇಳುವ ಅಂದ. ಯಾವಾಗಿಂದ ದೊಡ್ಡ ಹೇಳು ತಿಳ್ಕೊಂಡಂದ. ಯಾಕೋ ಅಂದ, ಅಲ್ಲ ಮಗನ ಯಾಕಂದ ಬಿಸಿಲು ತಗ್ಗದ, ಹೋಗು ನಡಿ ಈಗ ಎಲಿಗೆ ಅನ್ನ ತಲೆ ಮಕ್ಕೊಂಡಲೆ. ದೊಡ್ಡಪ್ಪ ಮಹಾರಾಜ ಏನಂದ, ಎಲಿಗೆ ಹೋಗುದು ಅಂದ. ಯಾವಾಗಿಂದ ಎಲಿಗೆ ಹೋಗುದು ತಿಳ್ಕೊಂಡಂದಾಗ ಅವಾಗಿಂದ ಅವ ಸಿದ್ದಪ್ಪ ಮಹಾರಾಜ ಅಂದ, ಅಲ್ಲ ಮಗನ ಎಲಿಗೆ ಎತ್ಕೊಂಡು ಕೇಳ್ತಲ್ಲ, ನಾವು ಹೊಂಟಿದ್ದೆ ಅಂದ ತುಳಜಾಪುರಕ್ಕೆ ಅಂದ ಹೊಂಟಿವಿಲ್ಲ ಅಂಬಾಬಾಯಿ ದರ್ಶನಕ್ಕೆ, ಮತ್ತು ನಡಿ ಹೋಗೋಣ ಟೈಮ್ ಆಗ್ಯದ. ಅವ ಅಂದ, ಅಲ್ಲಿಗೆ ಅದಕ್ಕೆ ಸಾಯ್ಲಿಕ್ಕೆ ಹೋಗಿ ಹೋಮಗನ ಅಂದತ್ತ. ಅದೇ ರಂಡಿನೇ ಬಂದಿಲ್ಲ ಕರಿಗಡಬ ತುಪ್ಪ ಉಣಿಸುವೆಗಳ ಆಕಿನ ದರ್ಶನಕ್ಕೆ ನೀ ಯಾಕೆಂದ ಹೋಗ್ಯದ, ನಡಿ ಊರ ಕಡೆ ಎತ್ತುಕೊಂಡದು ಹೊಳಿ ಕನ್ನೊಳಿ ಬಂದು ಅತ್ತ ಎರಡು ಕೂಡಿ. ಅಲ್ಲ ಅವ್ರ ಬಲ್ಲಿ ಅಟ್ಟು ತಾಕತ್ತ ಬರೀ ಗಾಂಜಿ ಸೇರ್ತಾರ ಎತ್ತುಕೊಂಡದು ಸುಮ್ಮನೆ ಅಲ್ಲ.